ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ನೀರು ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮಾಮೂಲಿ ನಾವೇನು 3 ದಿನ ಎಲ್ಲ ಅಕ್ಕಿ ನೆನೆಹಾಕಿ ಏನು ಮಾಡ್ತೀವೋ ಅದೇ ಥರ ಟೇಸ್ಟಿ ಕಜ್ಜಾಯದಲ್ಲಿ ಸಿಗುತ್ತೆ, ಆದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಷ್ಟೇ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು. ಫಸ್ಟ್ ನಾನೀಗ ಇಲ್ಲಿ ಒಂದು 4 ರಿಂದ 5 ಅವರ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಮಾಮೂಲಿ ರೇಷನ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೀವು ಒಂದು ದಿನ ಎಲ್ಲ ನೆನೆಸಿದ್ರು ಕೂಡ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ ಅಕ್ಕಿ. ನಂತರ ಇದಕ್ಕೆ ಒಂದು 4 ರಿಂದ 5 ಏಲಕ್ಕಿಯನ್ನು ಸುಲಿದು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, ಮತ್ತು ನಾನು ಕಪ್ಪು ಬೆಲ್ಲವನ್ನು ಕರಗಿಸಿ ಇಟ್ಕೊಂಡಿದ್ದೆ, ಪಾಕ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ನೀರಲ್ಲಿ ಕರಗಿಸ್ಕೊಂಡಿದ್ದೀನಿ, ಬಿಸಿ ನೀರಲ್ಲಿ. ಒಂದು ಕಾಫಿ ಸೋಸೋದ್ರಲ್ಲಿ ಸ್ಟ್ರೈನರಲ್ಲಿ ಈ ರೀತಿ ಕ್ಲೀನಾಗಿ ಬೆಲ್ಲದ ನೀರನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕಪ್ಪು ಬೆಲ್ಲದಲ್ಲಿ ತುಂಬ ಕಸ ಇರೋದ್ರಿಂದ, ಆ್ಯಂಡ್ ಟೇಸ್ಟ್ ಮಾತ್ರ ಇದೇ ಬೆಲ್ಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬರೀ ಬಿಳಿ ಬೆಲ್ಲ ಯೂಸ್ ಮಾಡಿರೋದ್ರೂ ಕೂಡ ಡೈರೆಕ್ಟ್ ಬೆಲ್ಲವನ್ನೇ ಇದರೊಳಗೆ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೋದು. ಬಟ್ ನಾನು ಅದಕ್ಕೆ ಕಸ ಕಡ್ಡಿ ಎಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಅದನ್ನು ಡೈರೆಕ್ಟ್ ನಾನು ಜಾರ್ಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಈ ರೀತಿ ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿ ಬ್ಯಾಟರ್ ರೆಡಿಯಾಗಿದೆ ಅಂತ ಹೇಳಿ. ಈ ರೀತಿ ಬ್ಯಾಟರ್ ರೆಡಿ ಆದರೆ ನಿಮಗೆ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ. ಇದು ಹಾಳಾಗೋದಿಲ್ಲ ಕೂಡ ಯಾವುದೇ ಕಾರಣಕ್ಕೂ. ಸ್ವಲ್ಪ ತೆಳು ಮಾಡ್ಕೋಬೇಡಿ ಅಷ್ಟೇ. ನಾನು ಏನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, ಇದೇ ಹದದಲ್ಲಿರಬೇಕು. ಗಟ್ಟಿ ಇದ್ರೂ ನಡೆಯುತ್ತೆ, ಆದರೆ ತೆಳು ಮಾತ್ರ ಮಾಡ್ಕೋಬೇಡಿ. ತೆಳು ಮಾಡಿಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ಇಷ್ಟು ರೆಡಿ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನೀಗ 1 ಪಿಂಚಷ್ಟು ಅಡುಗೆ ಸೋಡಾವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡಾ ಯೂಸ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಇದೆ ಹಾಕ್ಕೊಂಡು ಒಂದು 2 ನಿಮಿಷ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ಸಾಕು. ಇದನ್ನೇನು ಕಾಯಬೇಕು, ಸ್ವಲ್ಪ ಹೊತ್ತು ಬಿಡಬೇಕು ಅನ್ನೋದೇನಿಲ್ಲ. ಡೈರೆಕ್ಟ್ ಅದು ರೆಡಿ ಆಗಿದ ತಕ್ಷಣ ಎಣ್ಣೆಗೆ ಈ ರೀತಿ ಹಾಕ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಮೇಲ್ಗಡೆ ಉಬ್ಬಿ ಬರುತ್ತೆ ಕಜ್ಜಾಯ. ನೀವು ಇದನ್ನು ಒಂದು ನೈಟ್ ಅವತ್ತೇ ಮಾಡಬೇಕು ಅಂತ ಏನಿಲ್ಲ, ಒಂದು ನೈಟ್ ಫ್ರಿಜ್ಜಿಗೆ ಇಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ, ಹಾಳಾಗೋದಿಲ್ಲ. ನೋಡಿ ಈ ರೀತಿ 2 ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನಾನು ಎಲ್ಲ ಕಜ್ಜಾಯನೂ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಿದ್ದ ನಂತರ ಈ ರೀತಿ ಎಕ್ಸ್ಟ್ರಾ ಆಯಿಲ್ನೆಲ್ಲ ಒಂದು ಈ ರೀತಿ ಚಪಾತಿ ಮಗ್ಚೋದ್ರಲ್ಲಿ ಈ ರೀತಿ ಕ್ಲೀನಾಗಿ ಎಕ್ಸ್ಟ್ರಾ ಆಯಿಲ್ನೆಲ್ಲ ತಗೊಂಡ್ರೆ ತುಂಬಾ ರುಚಿಯಾಗಿ ನೀರು ಕಜ್ಜಾಯ ರೆಡಿ ಆಗುತ್ತೆ. ನಾವು ಇದನ್ನು ನೀರು ಕಜ್ಜಾಯ ಅಂತ ಕರಿತೀವಿ ನಮ್ಮ ಕಡೆ. ಈ ರೀತಿ ಇನ್ಸ್ಟೆಂಟಾಗಿ ಕಜ್ಜಾಯವನ್ನು ರೆಡಿ ಮಾಡ್ಕೋಬೋದು. ಆ್ಯಂಡ್ ಇದು ನಾನೀಗ ಒಂದು ನೈಟು ಪೂರ್ತಿ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡಿದ್ದೆ, ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತ ಹೇಳಿ. ನೋಡಿ ಒಂದು ನೈಟ್ ತೆಗೆದಿಟ್ಟಿದ ಮೇಲೂ ಕೂಡ ಹಿಟ್ಟಿಗೆ ಏನೂ ಆಗಿರೋದಿಲ್ಲ, ಸ್ವಲ್ಪ ಕೂಡ ಅದೇ ರೀತಿ ಕಜ್ಜಾಯ ಇದಾಡುತ್ತೆ. ಈ ರೀತಿ ಹಾಕಿ ಒಂದು 2-3 ನಿಮಿಷ ಆದ ತಕ್ಷಣ ಕಜ್ಜಾಯ ಎಣ್ಣೆಯಿಂದ ಮೇಲ್ಗಡೆ ಬರುತ್ತೆ. ಕಡಿಮೆ ಎಣ್ಣೆಯಲ್ಲೂ ಕೂಡ ನೀವು ಇದನ್ನು ಮಾಡ್ಬೋದು, ಜಾಸ್ತಿ ಎಣ್ಣೆನೇ ಬೇಕು ಅಂತ ಏನಿಲ್ಲ. ಈ ರೀತಿ ಕಡಿಮೆ ಎಣ್ಣೆಯಲ್ಲಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಕಜ್ಜಾಯ. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಅದೇ ಎದ್ದು ಬರುತ್ತೆ ಅಂತ ಹೇಳಿ. ತಳ ಕೂಡ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗಿ ಈ ರೀತಿ ಕಜ್ಜಾಯ ಮಾಡ್ಕೋಬೋದು. ನೋಡಿದರೆ ಅಲ್ವಾ ಎಷ್ಟು ಇನ್ಸ್ಟೆಂಟಾಗಿ ಕಜ್ಜಾಯವನ್ನು ರೆಡಿ ಮಾಡ್ಕೋಬೋದು ಅಂತ ಹೇಳಿ. ನಿಮಗೂ ಕೂಡ ಈ ಒಂದು ರೆಸಿಪಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.